ನಾವಿವತ್ತು ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಪೋರ್ಟ್ಸ್ ಇಂಜುರಿ ಅಂದರೆ ನಾವು ಕ್ರೀಡೆ ಆಡುವಾಗ ನಮಗಾಗೋ ಏಟುಗಳು, ಗಾಯಗಳು, ಅದು ಹೇಗಾಗತ್ತೆ, ಎಲ್ಲೆಲ್ಲಾಗತ್ತೆ, ಅದನ್ನು ಹೇಗೆ ತಡೆಯೋದು. ಸುಮಾರು ಜನಕ್ಕೆ ಓಡೋ ಹವ್ಯಾಸ ಈಗಿನ ಕಾಲದಲ್ಲಿ. ನಾನು ಕೂಡ ಓಡ್ತೀನಿ. ಮ್ಯಾರಥಾನ್ ಅಂತ ಕೇಳಿರ್ತೀರ ನೀವು. ಮ್ಯಾರಥಾನ್ ಅಂದರೆ ಎಷ್ಟು ದೂರ? 42 ಕಿಲೋಮೀಟರ್ ಓಡಬೇಕು ಒಂದು ಮ್ಯಾರಥಾನ್ ಅಂದರೆ. ಒಂದು ಮ್ಯಾರಥಾನ್ ಅಂದರೆ 42 ಕಿಲೋಮೀಟರ್ ಓಡಬೇಕು. ಅರ್ಧ ಮ್ಯಾರಥಾನ್ ಅಥವಾ ಹಾಫ್ ಮ್ಯಾರಥಾನ್ 21 ಕಿಲೋಮೀಟರ್ ಓಡಬೇಕು. ಫುಲ್ ಮ್ಯಾರಥಾನರ್, ನಾನು ಪೂರ್ತಿ ಮ್ಯಾರಥಾನ್ ಓಡ್ತೀನಿ. ನಾನು 42 ಕಿಲೋಮೀಟರ್ ಓಡ್ತೀನಿ. ಆ ಥರ ಸುಮಾರು ಜನಕ್ಕೆ ಓಡೋ ಹವ್ಯಾಸ ಇರುತ್ತೆ. ಅದರಲ್ಲಿ ಕೆಲವೆಲ್ಲ ಏಟುಗಳಾಗುತ್ತೆ. ಅದು ಯಾವ್ಯಾವ ಜಾಗದಲ್ಲಿ ಆಗುತ್ತೆ, ಅದನ್ನು ಹೇಗೆ ತಡೆಯೋದು ಮಾತಾಡೋಣ. ಈ ವರ್ಷ ಅಕ್ಟೋಬರ್ 6ನೇ ತಾರೀಕು ಬೆಂಗಳೂರು ಮ್ಯಾರಥಾನ್ ಆಗ್ತಾ ಇದೆ. ಅಕ್ಟೋಬರ್ 6ನೇ ತಾರೀಕು ನಮ್ಮ ಬೆಂಗಳೂರಿನ ಬಿಗ್ಗೆಸ್ಟ್ ಮ್ಯಾರಥಾನ್. ಅದರಲ್ಲೇ ತುಂಬ ಜನ ಪಾರ್ಟಿಸಿಪೇಟ್ ಮಾಡೋದು. ಮ್ಯಾರಥಾನ್ ಓಡುವಾಗ ಅಥವಾ ಯಾವುದೇ ರೀತಿ ಓಡುವಾಗ ಕಾಮನ್ ಆಗಿ ಆಗೋ ಏಟು ಅಂದರೆ ಆ್ಯಂಕಲ್ ಅಥವಾ ಮೊಣಕಾಲಲ್ಲಿ ಏಟಾಗತ್ತೆ. ಓಡ್ತಾ ಇರ್ತಾರೆ, ಕಾಲು ಟ್ವಿಸ್ಟ್ ಆಗಿಬಿಡತ್ತೆ, ಉಳುಕ್ ಬಿಡತ್ತೆ. ಸುಮಾರು ಜನ ಹೋಗಿ ಉಳುಕ್ ತೆಗಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಕೆಟ್ಟ ಟ್ರೀಟ್ಮೆಂಟ್ ಇನ್ಯಾವುದೂ ಇಲ್ಲ. ಯಾವುದೇ ಜಾಗಕ್ಕೆ ಏಟು ಬಿದ್ದರೆ ಅಥವಾ ಇಂಜುರಿ ಆದರೆ ಅದಕ್ಕೆ ಟ್ರೀಟ್ಮೆಂಟು ರೆಸ್ಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಏನೇ ಮೆಡಿಸಿನ್ ಕೊಡ್ಬೋದು, ಯಾವುದೇ ಕ್ರೀಮ್ ಹಚ್ಬೋದು, ಆದರೆ ರೆಸ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ನಿಮ್ಗೆ ಏಟಾಯ್ತಾ, ನೋವಿದೆಯಾ, ಆ ಟೈಮಲ್ಲಿ ರೆಸ್ಟ್ ತೊಗೊಳ್ಳಿ, ಓಡಕ್ಕೆ ಹೋಗಬೇಡಿ. ರೈಸ್ ಅಂತ ಹೇಳ್ತೀವಿ. ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಶನ್. ಅಂದರೆ ರೆಸ್ಟ್ ಕೊಡಬೇಕು, ಸ್ವಲ್ಪ ದಿನ ಓಡಬಾರ್ದು. ಅದು ನೀವು ಡಿಸೈಡ್ ಮಾಡ್ಬೋದು. 1 ವಾರ ಓಡದೇ ಇರ್ಬೋದು ನೀವು, ಅಥವಾ 3 ವಾರನೂ ಓಡದೇ ಇರ್ಬೋದು. ಐಸ್, RISE, ರೈಸಲ್ಲಿ ಐಸ್ ಅಂದರೆ ಐಸ್ ಇಟ್ಕೋಬಹುದು. ಆ ಜಾಗದಲ್ಲಿ ಆ ಊತ ಎಲ್ಲ ಇಳಿಯತ್ತೆ. ಕಂಪ್ರೆಷನ್ ಅಂತ ಹೇಳ್ತೀವಿ, ಅಂದರೆ ಅದನ್ನ ಕಂಪ್ರೆಸ್ ಮಾಡೋದು. ಕ್ರೇಪ್ ಬ್ಯಾಂಡೇಜ್ ಅಂತ ಹೇಳ್ತೀವಿ. ಕ್ರೇಪ್ ಬ್ಯಾಂಡೇಜ್ಗಳು ಹಾಕೋಬೋದು. ಕೆಲವು ರೀತಿ ಬೆಲ್ಟ್ಗಳು ಬರುತ್ತೆ, ಆ್ಯಂಕಲ್ಗೆ ಅಂತ ಕೆಲವು ಬೆಲ್ಟ್ಗಳು ಬರುತ್ತೆ, ಆ ಬೆಲ್ಟ್ ಹಾಕೋಬೋದು. ಎಲಿವೇಶನ್ ಅಂತ ಹೇಳ್ತೀವಿ, ಎತ್ತರ ಮಾಡಿ ಇಟ್ಕೊಳ್ಳೋದು. ಸೊ ಏನಾದ್ರು ಜ್ಞಾಪಕ ಇಟ್ಕೋಬೇಕು ಅಂದರೆ ಏಟಾದಾಗ ಏನು ಮಾಡಬೇಕು? ರೈಸ್ ಮಾಡಬೇಕು. ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಶನ್. ರೆಸ್ಟ್ ತೊಗೋಬೇಕು, ಐಸ್ ಇಟ್ಕೋಬೇಕು, ಅದನ್ನು ಒಂದು ಕ್ರೇಪ್ ಬ್ಯಾಂಡೇಜ್ ಹಾಕಿ ಕಟ್ಕೋಬೇಕು, ಸ್ವಲ್ಪ ಎತ್ತರ ಮಾಡಿ ಇಟ್ಕೋಬೇಕು. ಇದು ಆ್ಯಂಕಲಲ್ಲಿ ಅಕಸ್ಮಾತ್ ಇಂಜುರಿ ಆದರೆ. ಮಂಡಿ ಸುತ್ತ ನೋವುಗಳು ಬರುತ್ತೆ ಕೆಲವ್ರಿಗೆ. ಅದರಲ್ಲಿ ಮೋಸ್ಟ್ ಕಾಮನ್ಲಿ ಇಟ್ಸ್ ಕಾಲ್ಡ್ IT ಬ್ಯಾಂಡ್ ಟೆಂಡಿನೈಟಿಸ್ ಅಥವಾ ಐಲಿಯೋಟಿಬಿಯಲ್ ಬ್ಯಾಂಡ್ ಟೆಂಡಿನೈಟಿಸ್ ಅಂತ. ಮಂಡಿ ಹೊರಗಡೆ ಭಾಗದಲ್ಲಿ ಒಂದು IT ಬ್ಯಾಂಡ್ ಅಂತ ಟೆಂಡನ್ ಇರುತ್ತೆ. ಓಡೋರಿಗೆ ಆ ಜಾಗದಲ್ಲಿ ನೋವಾಗುತ್ತೆ. ಅಂಥವರು ಬಿಸಿ ನೀರು ಶಾಖ ಇಟ್ಕೋಬಹುದು. ಏನೇ ಇಂಜುರಿ ಆದರೂ 14 ದಿನದ ಒಳಗಿನ ನೋವಿಗೆ ನೀವು ಐಸ್ ಇಟ್ಕೋಬೇಕಾಗತ್ತೆ. 14 ದಿನ ಅಥವಾ 2 ವಾರಕ್ಕಿಂತ ಜಾಸ್ತಿ ಇರೋ ನೋವಿಗೆ ನೀವು ಹೀಟ್ ಇಟ್ಕೊಂಡ್ರೆ ಅದರಿಂದ ಜಾಸ್ತಿ ಉಪಯೋಗ ಆಗುತ್ತೆ ನಿಮಗೆ. IT ಬ್ಯಾಂಡ್ ಟೆಂಡಿನೈಟಿಸ್ ಅಥವಾ ಐಲಿಯೋಟಿಬಿಯಲ್ ಬ್ಯಾಂಡ್ ಟೆಂಡಿನೈಟಿಸ್ ಮಂಡಿ ಹೊರಭಾಗದಲ್ಲಿ ಓಡೋರಿಗೆ ಬರೋ ನೋವು. ಅಂಥವರು ಬಿಸಿ ನೀರು ಶಾಖ ಇಟ್ಕೋಬೋದು, ಸ್ಪ್ರೇ ಮಾಡ್ಕೋಬೋದು, ಸ್ವಲ್ಪ ದಿನ ರೆಸ್ಟ್ ತೊಗೋಬೋದು. ಅದರಿಂದ ವಾಸಿ ಆಗಲಿಲ್ಲ ಅಂದರೆ ನಿಮ್ಮ ಕ್ರೀಡಾ ತಜ್ಞ ಅಥವಾ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಬೇಕಾಗತ್ತೆ. ಅದಕ್ಕೆ ಕೆಲವು ರೀತಿ ಇಂಜೆಕ್ಷನ್ಸ್ ಬರುತ್ತೆ, ಫಿಸಿಯೋಥೆರಪಿ ಬರುತ್ತೆ, ಬೆಲ್ಟ್ಗಳು ಬರುತ್ತೆ. ಅದರಿಂದ ಕೂಡ ಇಂಪ್ರೂವ್ ಆಗುತ್ತೆ. ನಾವು ಓಡುವಾಗ ಅಥವಾ ಯಾವುದೇ ಕೆಳಗಿನ ದೇಹದ ಚಟುವಟಿಕೆ, ಲೋವರ್ ಬಾಡಿ ಎಕ್ಸಸೈಸಲ್ಲಿ ಬರೀ ಕಾಲು ಅಥವಾ ತೊಡೆಗಳು ಮಾತ್ರ ಇಂಪಾರ್ಟೆಂಟ್ ಅಂತ ಅನ್ಕೋತೀವಿ. ಬಟ್ ನಾವು ಓಡುವಾಗ ಕೈ ಕೂಡ ಅಷ್ಟೇ ಬಳಸ್ತೀವಿ. ನಾವು ಓಡೋದು ಅಥವಾ ರನ್ನಿಂಗ್ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಅಪ್ಪರ್ ಬಾಡಿ ಸ್ಟ್ರೆಂತ್ ಕೂಡ ಅಷ್ಟೇ ಇಂಪಾರ್ಟೆಂಟು ಆ ಓಡೋದ್ರಲ್ಲಿ. ಸೊ ಯಾರಿಗೆ ಓಡೋದ್ರ ಹವ್ಯಾಸ ಇದೆಯೋ ಅವರು ಅವರ ಅಪ್ಪರ್ ಬಾಡಿ ಸ್ಟ್ರೆಂತ್ ಮೇಲೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ವಾರಕ್ಕೆ 1 ದಿನ ಅಥವಾ 2 ದಿನ ಅವರು ಸ್ವಲ್ಪ ಮೇಲಿನ ದೇಹಕ್ಕೆ ಶಕ್ತಿ ಬರೋ ಎಕ್ಸಸೈಸ್ ಮಾಡಬೇಕಾಗತ್ತೆ. ಪುಷಪ್ಸ್ ಮಾಡಬಹುದು, ಬರ್ಪೀಸ್ ಮಾಡಬಹುದು, ಅಥವಾ ಪ್ಲ್ಯಾಂಕ್ ಅಂತ ಹೇಳ್ತೀವಿ ಅದು ಮಾಡ್ಬೋದು, ವೆಯ್ಟ್ಸ್ ಎತ್ತಬಹುದು. ಅದರಿಂದ ಅವರು ಓಡೋ ಸ್ಪೀಡು ಇನ್ನೂ ಇಂಪ್ರೂವ್ ಆಗುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕೋರ್ ಕಂಡೀಷನಿಂಗ್. ಕೋರ್ ಅಂದರೆ ನಮ್ಮ ಭುಜ, ಎದೆ, ಹೊಟ್ಟೆ ಮತ್ತು ಪೆಲ್ವಿಸ್. ಈ ದೇಹದ ಅಂಗಗಳು ಯಾರಿಗೆ ಸ್ಟ್ರಾಂಗ್ ಆಗಿರುತ್ತೋ ಅವರು ಎಲ್ಲ ಚಟುವಟಿಕೆಗಳು, ಎಲ್ಲ ಕ್ರೀಡೆಗಳು ಚೆನ್ನಾಗಿ ಮಾಡ್ಬೋದು. ಸೊ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಮಾಡಬೇಕಾಗತ್ತೆ. ಆವಾಗ ಇಂಜುರೀಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ಬಿಟ್ಟರೆ ತುಂಬ ಕಾಮನ್ ಆಗಿ ನಾವು ಮಾಡೋ ತಪ್ಪುಗಳು, ಲ್ಯಾಕ್ ಆಫ್ ಹೈಡ್ರೇಷನ್. ನಾವು ಓಡೋಕ್ಕೆ ಮುಂಚೆ ನೀರು ಕುಡಿಯೋದಿಲ್ಲ, ಓಡುವಾಗ ನೀರು ಕುಡಿಯೋದಿಲ್ಲ, ಓಡಿ ಮುಗಿಸಿದ ಮೇಲೂ ಕೂಡ ನೀರು ಕುಡಿಯೋದಿಲ್ಲ. ಹೈಡ್ರೇಷನ್ ಆ್ಯಂಡ್ ಪೋಸ್ಟ್ ಹೈಡ್ರೇಷನ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಡಕ್ಕೆ ಹೋಗೋಕ್ಕೆ ಮುಂಚೆ ಒಂದು ದೊಡ್ಡ ಗ್ಲಾಸ್ ನೀರು ಕುಡೀರಿ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ.
ದ್ಯಾಟ್ ವಿಲ್ ಕವರ್ ಯುವರ್ ಪ್ರೀ ಹೈಡ್ರೇಷನ್. ಓಡಕ್ಕೆ ಹೋಗೋಕ್ಕೆ ಮುಂಚೆ ನಿಮ್ಮಲ್ಲಿ ವಾಟರ್ ಕಂಟೆಂಟ್ ಚೆನ್ನಾಗಾಗತ್ತೆ. ಓಡುವಾಗಲೂ ಕೂಡ ನೀವು ಜಾಸ್ತಿ ಓಡ್ತಾ ಇದ್ದೀರಾ, 10 ಕಿಲೋಮೀಟ್ರ್ ಓಡ್ತಿದ್ದೀರಾ, 20 ಕಿಲೋಮೀಟ್ರ್ ಓಡ್ತಿದ್ದೀರಾ, 40 ಕಿಲೋಮೀಟ್ರ್ ಓಡ್ತಾ ಇದ್ದೀರಾ ಅಂದರೆ ಮಧ್ಯದಲ್ಲಿ ಸ್ವಲ್ಪ ನೀರು ಸೇವನೆ ಮಾಡ್ತಾ ಇರಬೇಕಾಗತ್ತೆ. ಅದ್ರ ಜೊತೆ ಸ್ವಲ್ಪ ಗ್ಲೂಕೋಸ್ ಆಗಲಿ ಉಪ್ಪಿನಾಂಶ ಆಗಲಿ ತೊಗೊಳ್ಳೋದು ಒಳ್ಳೆಯದು. ಆ್ಯಂಡ್ ನಿಮ್ಮ ಓಟ ಮುಗಿದ ಮೇಲೂ ಕೂಡ ನೀವು ಅಡಿಕ್ವೇಟಾಗಿ ಹೈಡ್ರೇಟ್ ಮಾಡ್ಕೋಬೇಕಾಗತ್ತೆ. ಇದಲ್ಲದೆ ಸ್ಟ್ರೆಚ್, ನಾವು ಏನು ಮಾಡ್ತೀವಿ, ಆಡ್ತೀವಿ, ಓಡ್ತೀವಿ, ಬ್ಯಾಡ್ಮಿಂಟನ್ ಆಡ್ತಾರೆ ಕೆಲವರು ಓಡ್ತಾರೆ, ಕೆಲವರು ಜಿಮ್ ಮಾಡ್ತಾರೆ. ಅದು ಮುಗಿತಿದ್ದಂಗೆ ಅವ್ರವ್ರ ಗಾಡಿ ಹತ್ಕೋತಾರೆ, ಮನೆಗೆ ಬಂದುಬಿಡ್ತಾರೆ. ಅದು ತಪ್ಪು. ಪೋಸ್ಟ್ ಎಕ್ಸಸೈಸ್ ಸ್ಟ್ರೆಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಕೆನಾಟ್ ಸ್ಟ್ರೆಚ್ ಅ ಕೋಲ್ಡ್ ಮಸಲ್, ಅಂದರೆ ಮಾಂಸಖಂಡ ತಣ್ಣಗಿದ್ದಾಗ ಅದನ್ನು ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಸೊ ನೀವು ಓಡುವಾಗ, ಆಡುವಾಗ, ಬ್ಯಾಡ್ಮಿಂಟನ್ ಆಡೋಕ್ಕೆ ಮುಂಚೆ ಮಾಡೋ ಸ್ಟ್ರೆಚ್ಗಿನ್ನ ಅದೆಲ್ಲ ಮುಗಿದೋದ್ಮೇಲೆ ನೀವು ಕನಿಷ್ಠ ಒಂದು 5-10 ನಿಮಿಷ ಇಟ್ಕೋಬೇಕಾಗತ್ತೆ ನಿಮ್ಮ ಮಸಲ್ಸ್ಗಳನ್ನ ಸ್ಟ್ರೆಚ್ ಮಾಡೋದಕ್ಕೆ. ಸೊ ನಿಮ್ಮ ಎಲ್ಲ ಓಟ, ಬ್ಯಾಡ್ಮಿಂಟನ್ ಆದಮೇಲೆ ಒಂದು 10 ನಿಮಿಷ ಆ ಮಸಲ್ಸ್ನ ಕೈಯಿಂದಾಗಲಿ ಕಾಲಿಂದಾಗಲಿ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಆಮೇಲಿಂದ ರೆಸ್ಟ್ ತೊಗೊಳಕ್ಕೆ ಶುರು ಮಾಡಿ. ಅದರಿಂದ ಇಂಜುರಿಗಳು ಕಡಿಮೆ ಆಗುತ್ತೆ. ಸೊ ಇವತ್ತು ನಾವು ತಿಳ್ಕೊಟ್ಟಿದ್ದು, ಕ್ರೀಡೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದರಿಂದ BP ಕಂಟ್ರೋಲ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ನಮ್ಮ ದೇಹದ ಹೆಲ್ತ್ ಆಗಲಿ ಚೆನ್ನಾಗಿರುತ್ತೆ. ಆಮೇಲೆ ಕಾಯಿಲೆಗಳು ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಕ್ರೀಡೆಗಳಲ್ಲಿ ಇಂಜುರೀಸ್ ಸರ್ವೇ ಸಾಮಾನ್ಯ. ಅದನ್ನು ಹೇಗೆ ತಡೆಗಟ್ಟೋದು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಇನ್ನು ಕೆಲವು ಕಾಮನ್ ಇಂಜುರೀಸ್ ಆದಾಗ ರೈಸ್ ಅಂತ ನಾವು ತಿಳ್ಕೊಂಡ್ವಿ, ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಶನ್. ಇಷ್ಟು ಮಾಡು ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದರೆ ನಿಮ್ಮ ಹತ್ರದಲ್ಲಿರೋ ಕ್ರೀಡಾ ತಜ್ಞ ಅಥವಾ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಪ್ಲೇಯಿಂಗ್ ಆ್ಯಂಡ್ ಗುಡ್ ಹೆಲ್ತ್ ಟು ಯು.